ಹೌದು ಗೈಸ್, ನಿನ್ನೆ ಮಾಳೋವ್ರನ್ನ ನೋಡಿ ತುಂಬಾ ಬೇಜಾರಾಯಿತು. ಕ್ಯಾಪ್ಟನಿಂದ ಕಳಪೆಗೆ ಹೋಗ್ತಾರೆ. ಈ ಅಶ್ವಿನಿ ಗ್ಯಾಂಗ್ ಅವರೇ ಸೇರಿ, ಅಶ್ವಿನಿ ಗ್ಯಾಂಗ್ ಅಂತ ಇವಾಗ ಹೇಳಿದ್ರೆ ತಪ್ಪಾಗುತ್ತೆ. ಅಶ್ವಿನಿ ಅವರು ಸ್ವಲ್ಪ ಚೇಂಜ್ ಆಗಿದ್ದಾರೆ ಅಂತ ಅನಿಸುತ್ತೆ, ಆಗಿದ್ರೆ ಒಳ್ಳೆಯದು. ಆ್ಯಂಡ್ ಅವರ ಒಂದು ಟೀಮ್ ಏನಿದೆ ಅವರೆಲ್ಲ ಸೇರಿ, ಆಬ್ವಿಯಸ್ಲಿ ಅದು ಸ್ಟಾರ್ಟಿಂಗಿಂದನೇ ಗೊತ್ತಿತ್ತು. ಮಾಳು ಇವ್ರನ್ನೆಲ್ಲ ನಾಮಿನೇಟ್ ಮಾಡಿರೋ ಕಾರಣಕ್ಕೆ ಅವ್ರು ಇವನಿಗೆ ಕಳಪೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ವೀಕಲ್ಲಿ ನಾಮಿನೇಟ್ ಕೂಡ ಮಾಳು ಅವ್ರನ್ನೇ ಮಾಡ್ತಾರೆ ಅವರು. ಆ ಥರದ ಮೈಂಡ್ ಸೆಟ್ಟಲ್ಲಿ ಇವಾಗ ಅವ್ರು ಇರೋದು. ಬಟ್ ಅದನ್ನು ಹೊರತುಪಡಿಸಿ ನಿನ್ನೆ ಚಿಲ್ಡ್ರನ್ಸ್ ಡೇ ಇರೋ ಕಾರಣಕ್ಕೆ ಯಾರಿಗೆಲ್ಲ ಮಕ್ಕಳಿದ್ದಾರೆ ಅಲ್ಲಿ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಅವರ ಮಕ್ಕಳ ಕಡೆಯಿಂದ ಒಂದು ಕ್ಲಿಪ್ನ ಬಿಟ್ಟಿರ್ತಾರೆ ಅವ್ರಿಗೆ ವಿಶ್ ಮಾಡೋದನ್ನು. ಇಲ್ಲಿ ಮಾಡೋರಿಗೂ ಕೂಡ ಒಂದು ಅವರ ಮಕ್ಕಳ ಒಂದು ವಿಡಿಯೋನ ಬಿಟ್ಟಿರ್ತಾರೆ. ಬಟ್ ಮಾಡೋರು ಆ ಕಳಪೆ ಆಗಿರೋ ಕಾರಣಕ್ಕೆ ಜೈಲಲ್ಲಿ ಇರ್ತಾರೆ. ಆ ಕಾರಣಕ್ಕೆ ಅವರು ಅವರ ಮಕ್ಕಳ ಒಂದು ವಿಡಿಯೋನ ನೋಡೋಕ್ಕಾಗಲ್ಲ. ಆದರೂ ರಘು ಅವರು ಮಾಳು ಅವ್ರನ್ನ ವಿಡಿಯೋ ಮುಗಿಯೋಕ್ಕಿಂತ ಮುಂಚೆ ಆ ಒಂದು ಜೈಲಿನಿಂದ ಕರ್ಕೊಂಡು ಬರೋ ಒಂದು ಪ್ರಯತ್ನ ಮಾಡ್ತಾರೆ. ಬಟ್ ಮಾಳು ಅವರು ಬರೋ ಅಷ್ಟೊತ್ತಿಗೆ ಆ ವಿಡಿಯೋ ಮುಗಿದೋಗುತ್ತೆ. ಪಾಪ ಮಾಳು ಅವರು ಅಲ್ಲಿಂದ ಓಡ್ಕೊಂಡು ಬರೋವಂಥ ಒಂದು ಆ ಮುಖದಲ್ಲಿ ಒಂದು ಎಮೋಷನ್ಸು ಮತ್ತು ಅವ್ರು ಓಡ್ಕೊಂಡು ಬರೋವಾಗ ಆ ಒಂದು ಸೀನ್ ಇತ್ತಲ್ಲ, ಯಾವುದೇ ಮೂವಿ ಸೀನ್ಗೂ ಕಮ್ಮಿ ಇರಲಿಲ್ಲ. ನಿಜ ಬೇಜಾರಾಯಿತು. ಅವನನ್ನೇ ಕಳಪೆ ಕೊಟ್ಟಿರುವಂಥ ಅಲ್ಲೇ ಇರುವಂಥ ಜನಕ್ಕೂ ಕೂಡ ಬೇಜಾರಾಯಿತು ಅಂದರೆ ಅರ್ಥ ಮಾಡ್ಕೊಳ್ಳಿ. ಮಾಳು ಅವರು ಬಂದು ಗೇಟ್ ಹತ್ರ ಬಂದು ಕಾಯ್ತಾರೆ ಸುಮಾರು ಹೊತ್ತು. ಬಟ್ ಯಾವುದೇ ವಿಡಿಯೋ ಮತ್ತೆ ಬರಲ್ಲ. ಏನೂ ಆಗಿಲ್ಲ, ಪರವಾಗಿಲ್ಲ ಅಂದ್ಕೊಳ್ಳೋ ರೀತಿಯಲ್ಲೇ ಹೋಗ್ತಾರೆ. ಬಟ್ ಅಲ್ಲೇ ಜೈಲು ಒಳಗಡೆ ಹೋದ ತಕ್ಷಣ ಮತ್ತೆ ಒಬ್ಬರೇ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ, ಮುಖದ ಮೇಲೆ ಒಂದು ಕರ್ಚೀಫ್ನ ಹಾಕ್ಕೊಂಡು. ಸೊ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಹುಡುಗರು ಅಥವಾ ಗಂಡು ಮಕ್ಕಳು ಅಳಲ್ಲ. ಬಟ್ ಅಳ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಮನಸ್ಸಿಗೆ ಅದೊಂದು ಘಾಸಿ ಉಂಟಾಗಿರುತ್ತೆ. ಮೋಸ್ಟ್ಲಿ ಇವರ ಈ ಒಂದು ಎಮೋಷನ್ಸ್ನ ನೋಡಿ ಕಿಚ್ಚ ಅವರು ಇವತ್ತು ಅಥವಾ ನಾಳೆ ಒಂದು ಎಪಿಸೋಡ್ನಲ್ಲಿ ಮತ್ತೆ ಆ ವಿಡಿಯೋನ ಹಾಕಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ನಿಜ ಗುರು, ಅವ್ರ ಮುಖ ನೋಡಿ ನಿಜ ಬೇಜಾರಾಯಿತು. ನಿಮಗೂ ಹಾಗೆ ಅನಿಸಿರುತ್ತೆ. ಅದಾದಮೇಲೂ ಕೂಡ ರಘು ಅವರಾಗಲಿ ಅಥವಾ ಸ್ಪಂದನ ಅವರು, ಧ್ರುವಂತ್ ಅವರು, ಅಶ್ವಿನಿ ಅವರು, ಅವರು ಮಕ್ಕಳು ಯಾವ ಬಟ್ಟೆ ಹಾಕ್ಕೊಂಡಿದ್ರು, ಏನು ಮಾಡ್ತಿದ್ರು ಅನ್ನೋದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮಾಡೋರಿಗೆ ಒಂದು ಐಡಿಯಾ ಇರಲಿ ಆ ವಿಡಿಯೋದಲ್ಲಿ ಏನಿತ್ತು ಅಂತ ಅರ್ಥ ಮಾಡ್ಸೋಕ್ಕೆ. ಅದೊಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಬಟ್ ಬೇಜಾರಾಯಿತು ಗುರು ನಿನ್ನೆ. ಸೊ ಹೋಪ್ ಮತ್ತೆ ಅವ್ರಿಗೆ ಆ ವಿಡಿಯೋ ನೋಡೋವಂಥ ಒಂದು ಅವಕಾಶ ಸಿಗುತ್ತೆ ಅಥವಾ ಅವಕಾಶನ ಸುದೀಪ್ ಅವರು ಮಾಡಿಕೊಡ್ತಾರೆ ಅಂತ ಅಂದ್ಕೊತೇನೆ. ಸೊ ಇದಿಷ್ಟು ಇವತ್ತಿಗೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.